ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿದ್ಯಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮಗೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತದ? ಯಾರೆಲ್ಲ ಅನ್ಮ್ಯಾರಿಡ್ ಇದ್ದೀರಿ, ನಿಮ್ಮ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಈ ಮಂತಲ್ಲಿ ಆಗ್ತದಾ? ಯಾರಿಗಾದರೂ ಈ ಮಂತಲ್ಲಿ ಪ್ರಪೋಸಲ್ ಬರ್ತದಾ ಅಂತೇಳಿ ಎಸ್ ಆರ್ ನೋ ಕ್ವಶನನ್ನು ನೋಡೋಣ. ಈಗ ನಾನು 4 ಫೈಲನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ, ಇವಾಗ ನೋಡ್ತೇನೆ. ನೀವು ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ. ಓಕೆ, ನಿಮ್ಮ ಮ್ಯಾರೇಜ್ ಕಮಿಟ್ಮೆಂಟ್ ಈ ಮಂತಲ್ಲಿ ಆಗ್ತದಾ? ಮ್ಯಾರೇಜ್ ಫಿಕ್ಸ್ ಆಗ್ತದಾ ಅಥವಾ ಕಮಿಟ್ಮೆಂಟ್ ಸಿಗ್ತದಾ ಅಥವಾ ಪ್ರಪೋಸಲ್ ಬರ್ತದಾ? ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ನೀವು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಹಾಗೆ ಒಂದು ಫೈಲನ್ನು ಪಿಕ್ ಮಾಡಿ. ಯಾರು ಫೈಲ್ 1 ಸೆಲೆಕ್ಟ್ ಮಾಡಿದ್ದೀರಿ, ಎಸ್, ನಿಮಗೆ ಪ್ರಪೋಸಲ್ ಬರುವ ಸಾಧ್ಯತೆ ಹೆಚ್ಚಿದೆ ಈ ಮಂತು. ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮಗೆ ಪ್ರಪೋಸಲ್ ಬರೋದು ಸೊ ಡೌಟ್ ಇದೆ, ನೋ ನಿಮ್ಮ ಕ್ವಶನ್ಗೆ ಆನ್ಸರ್. ಯಾರು ಫೈಲ್ 3 ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಈಸ್ ಎಸ್. ಯಾರು ಫೈಲ್ 4 ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಕ್ವಶನ್ಗೆ ಆನ್ಸರ್ ಈಸ್ ಎಸ್. ಓಕೆ, ಯಾರಿಗೆಲ್ಲ ಫೈಲ್ ಸೆಲೆಕ್ಟ್ ಮಾಡಿದ್ರಿ, ಎಸ್ ಆರ್ ನೋ ಕ್ವಶನ್ ನೋಡಿದ್ರಿ, ಯಾರೆಲ್ಲ ಡೀಟೇಲ್ ರೀಡಿಂಗ್ ನೋಡಬೇಕಂತ ಇದ್ದೀರಾ, ಇದು ನಿಮಗಾಗಿ ವಿಡಿಯೋ. ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ. ರೆಸೊನೇಟ್ ಆಗಿದ್ದನ್ನು ಪಿಕ್ ಮಾಡಿ, ಯಾವುದು ರೆಸೊನೇಟ್ ಆಗಿಲ್ಲ ಅದನ್ನು ಇಗ್ನೋರ್ ಮಾಡಿ. ಓಕೆನಾ? ಬನ್ನಿ, ಯಾರು ಫೈಲ್ 1 ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಎನರ್ಜೀಸ್ ಏನಿತ್ತು ಅಂತ ನೋಡೋಣ. ಅದಾದಮೇಲೆ ನೆಕ್ಸ್ಟು ಮಿಕ್ಕಿರೋ ಕಾರ್ಡ್ಸ್ ಡೀಟೇಲ್ಸ್ನ ನಾನು ಇಲ್ಲಿ ಸೈಡ್ ಇಟ್ಟಿರ್ತೀನಿ, ಡೀಟೇಲ್ ನೋಡೋಣ. ಓಕೆ, ಯಾರು ಫೈಲ್ 1 ಸೆಲೆಕ್ಟ್ ಮಾಡಿದ್ರಿ, ನೀವು ತುಂಬ ಯಂಗ್ ಇದ್ದೀರಾ. ಅಂದರೆ ನೀವು ಒಂದು ಮ್ಯಾರೇಜ್ ಆಗೋ ಏಜನ್ನು ದಾಟಿದ್ದೀರಾ. 18+ ಎಬೋ ಇರೋವಂತಹ ಎನರ್ಜಿ ಇಲ್ಲಿ. 21, 22, 25 ಎನರ್ಜಿ. ಓಕೆ, 30 ಒಳಗೆ ನಿಮ್ಮ ಏಜ್ ಇದೆ ಅಂಥೇಳಿ ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾಯಿದ್ರೆ. ರೀಸೆಂಟಾಗಿ ನೀವು ಡಿಗ್ರಿನ ಮುಗಿಸಿದ್ದೀರಾ ಅನ್ನೋ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಮೇ ಬಿ ನೀವು ಲವ್ ಅಫೇರಲ್ಲೂ ಕೂಡ ಇದ್ದೀರಾ, ಅಂದರೆ ಲವ್ ರಿಲೇಷನ್ಶಿಪ್ಪಲ್ಲೂ ಇದ್ದೀರಾ. ನೀವು ಲವ್ ಮ್ಯಾರೇಜ್ ಆಗಬೇಕಂತೇಳಿ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀರಾ. ಓಕೆ, ನೀವು ನಿಮ್ಮ ಡಿಗ್ರಿ ಲೈಫಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡಿದ್ದೀರಾ, ಆ ವ್ಯಕ್ತಿ ಜೊತೆಗೇ ಮ್ಯಾರೇಜ್ ಆಗ್ತದಾ ಅನ್ನೋದಕ್ಕೋಸ್ಕರ ನೀವು ಈ ರೀಡಿಂಗ್ ನೋಡಿದ್ದೀರಾ. ಇಲ್ಲಿ ಆನ್ಸರ್ ಈಸ್ ಎಸ್ ಬಂದಿದೆ. ಓಕೆ, ಇನ್ನು ಮಿಕ್ಕಿದ ಡೀಟೇಲ್ ರೀಡಿಂಗ್ ಏನಿರುತ್ತೆ ಅಂತೇಳಿ ನೋಡೋಣ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ, ಹಾಗಾಗಿ ರೆಸೊನೇಟ್ ಆಗಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, ಸಾರಿ, 2 ಆಫ್ ಕಪ್ಸ್ ಇದೆ. ಸೊ ಇದು ನಿಮಗೆ ಖಂಡಿತವಾಗ್ಲೂ ಲವ್ ಮ್ಯಾರೇಜ್. ಓಕೆ, ಅದ್ರ ಜೊತೆಗೆ ನೀವು ಲವ್ ಕಮ್ ಅರೇಂಜ್ ಆಗಬೇಕು ಅಂತ ಇರೋ ಎನರ್ಜಿ ಕೂಡ ತುಂಬ ಇದೆ. ಏನಪ್ಪ ಅಂದರೆ ನಿಮ್ಮ ಪರ್ಸನ್ ಇದ್ದಾರಲ್ಲ, ಅವರಿಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಭಯ ಆಗ್ತಾ ಇದೆ. ಓಕೆನಾ? ಅವರಿಗೆ ಸ್ವಲ್ಪ ಮೆಚ್ಯೂರಿಟಿ ಇಲ್ಲ ಅನ್ಬೋದು, ಅಥವಾ ಅವರು ಫೈನಾನ್ಷಿಯಲಿ ಸ್ಟೆಬಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಇಲ್ಲಿ ಹೆಣ್ಮಕ್ಳಾಗಿದ್ದರೆ ಒಂದು ಫೈನಾನ್ಷಿಯಲಿ ಸ್ಟೆಬಲ್ ತಗೊಂಡ್ಬಿಟ್ಟು ಓಕೆನಾ, ನೀವೂ ದುಡಿಬೇಕು, ನಿಮ್ಮ ಪರ್ಸನ್ ಕೂಡ ದುಡಿಬೇಕು. ಈ ರೀತಿಯಲ್ಲಿ ಬ್ಯಾಲೆನ್ಸಲ್ಲಿ ನಾವು ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನು ನೀವು ಯೋಚಿಸ್ತಾ ಇದ್ದೀರಾ. ಇದು ಏನಪ್ಪ ಅಂದರೆ ನಿಮ್ಮ ಪರ್ಸನ್ ಎನರ್ಜಿ ಹೀಗಿದೆ. ಪಾಸ್ಟಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಕಮಿಟ್ ಆಗಿದ್ದಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮೂಲಕ ಅವರೇನೋ ಒಂದು ಸಮಸ್ಯೆಗೆ ಈಡಾಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಒಂದು ಸ್ಟ್ರಗಲನ್ನು ಫೇಸ್ ಮಾಡಿರ್ಬೋದು. ಈ ಥರದ ಎನರ್ಜೀಸ್ ಇದೆ. ಹಾಗಾಗಿ ಅವರು ಹಿಂದಿನದನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ನೀವು ಖುದ್ದು ಹಿಂದಿನದನ್ನು ಯೋಚನೆ ಮಾಡ್ತಾ ಇದ್ದೀರಾ. ಕಮಿಟ್ಮೆಂಟ್ ಕೊಡಬೇಕೋ ಬೇಡವೋ, ಮ್ಯಾರೇಜ್ ಆಗಬೇಕೋ ಬೇಡವೋ, ಮತ್ತೇನಾದರೂ ಪ್ರಾಬ್ಲಮ್ ಆದರೆ, ನನಗೆ ಪ್ರಾಬ್ಲಮ್ ಆದರೆ, ಅಥವಾ ನನ್ನಿಂದ ನನ್ನ ಪರ್ಸನ್ಗೆ ಪ್ರಾಬ್ಲಮ್ ಆದರೆ ಏನು ಮಾಡೋದು, ಮುಂದೆ ಫ್ಯೂಚರ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಆದರೆ ಹಿಂದೆ ಹಿಂಗಾಗಿತ್ತು, ಈ ಥರ ಯೋಚನೆ ಮಾಡ್ತಾಯಿದ್ದೀರಾ. ಸೊ ಅದು ಯೋಚನೆನ ಓವರ್ ಥಿಂಕಿಂಗ್ ಮಾಡೋದನ್ನು, ಆ ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ಬಿಡಿ. ಆ್ಯಂಡ್ ನೀವು ನಿಮ್ಮ ಹಾರ್ಟ್ ಚಕ್ರವನ್ನು, ಥ್ರೋಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕು. ಓಕೆನಾ? ಇದು ಹೀಲಿಂಗ್ ಮೂಲಕನೇ ಆಗೋದು. ಓಕೆನಾ? ಅದ್ರ ಜೊತೆಗೆ ನೀವು ಕ್ರಿಸ್ಟಲನ್ನು ವೇರ್ ಮಾಡಬೇಕು. ಬ್ಲ್ಯಾಕ್ ಕಲರ್ ಡ್ರೆಸ್ ವೇರ್ ಮಾಡ್ತಾಯಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಇಲ್ಲಿ ತುಂಬ ಕೆಲವರಿಗೆ ಒಂದು 20-25% ಅಷ್ಟು ಮ್ಯಾರೇಜ್ ಆಗೋ ಸಾಧ್ಯತೆ, ಅಥವಾ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಈ ಮಂತಲ್ಲಿ ನಿಮಗೆ ಪ್ರಪೋಸಲ್ ಸಿಗತ್ತೆ, ಅಥವಾ ನೀವು ಪ್ರಪೋಸ್ ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಮಾಡಬಹುದು. ಅದ್ರ ಜೊತೆಗೆ ಮ್ಯಾರೇಜ್ ಆಗಬೇಕಂತಿದ್ರೆ ಮ್ಯಾರೇಜ್ ಕೂಡ ಫಿಕ್ಸ್ ಮಾಡ್ಬೋದು ಈ ವರ್ಷದಲ್ಲಿ. ಓಕೆನಾ? ಈ ಮಂತಲ್ಲಿ ಎಂಗೇಜ್ಮೆಂಟ್ ಅಂತೂ ಫಿಕ್ಸ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಒಳ್ಳೇದಿದೆ, ಮುಂದೆ ಫ್ಯೂಚರಲ್ಲಿ ಒಳ್ಳೇದು ಬರ್ತದೆ.
ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಂದರೆ ನೀವು ಸೆಷನನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು. ಹೆಲೋ ವಿವರ್ಸ್, ಯಾರೆಲ್ಲ ಪೈಲ್ 2 ಸೆಲೆಕ್ಟ್ ಮಾಡಿದ್ರಿ, ಪೈಲ್ 2 5 ಆಫ್ ಸಾರ್ಟ್ಸ್ ಬಂದಿದೆ. ಈ ರೀತಿಯಾಗಿ ನೋ ಕಾರ್ಡ್ ಬಂದಿದೆ ನಿಮಗೆ. ಎಸ್ ಆರ್ ನೋ, ಮ್ಯಾರೇಜ್ ಕಮಿಟ್ಮೆಂಟ್ ಸಿಗತ್ತಾ ಇಲ್ವಾ, ಮ್ಯಾರೇಜ್ ಆಗುತ್ತಾ ಇಲ್ವಾ ಅಂತೇಳಿ ನೀವೇನು ಪ್ರಶ್ನೆ ಕೇಳಿದರೆ ಅದಕ್ಕೆ ನೋ ಕಾರ್ಡ್ ಬಂದಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ ಮತ್ತು ಕ್ರೌನ್ ಚಕ್ರ, ರೂಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಮೊದಲನೇದಾಗಿ ನೀವು ಹೀಲಿಂಗ್ ಮಾಡ್ಕೋಬೇಕು. ಇದು ನಿಮ್ಮ ಒಂದು ಮೆಸೇಜು. ಅದ್ರ ಜೊತೆಗೆ ನೀವು ಎನ್ಸೆಸ್ಟರ್ಗೆ ಅಂದರೆ ನಿಮ್ಮ ಪಿತೃಗಳಿಗೆ ಸಮಯಕ್ಕೆ ಅಥವಾ ಅಮಾವಾಸ್ಯೆಗೆ ನೀವು ನಿಮ್ಮ ಪಿತೃಗಳಿಗೆ ಎಡೆಯನ್ನು ಇಡುವಂಥದ್ದು, ಮತ್ತು ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರಿಗೆ, ಅದು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗಿಂತ ಏಜಲ್ಲಿ ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇನ್ಕ್ಲೂಡಿಂಗ್ ನಿಮ್ಮ ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಸರಿನಾ, ಅಥವಾ ಇನ್ಯಾರೋ ಆಗಿರ್ಬೋದು. ನಿಮಗಿಂತ ವಯಸ್ಸಲ್ಲಿ ಒಂದು ದಿನ ದೊಡ್ಡವರಾದರೂ ಅವರು ನಿಮ್ಮ ಲೆಕ್ಕದಲ್ಲಿ ದೊಡ್ಡವರೇ. ಹಾಗಾಗಿ ಅಂಥವರಿಗೆ ಮೊದಲನೇದಾಗಿ ಗೌರವ ಕೊಡೋದು, ರೆಸ್ಪೆಕ್ಟ್ ಕೊಡೋದು ನಿಮ್ಮ ಜವಾಬ್ದಾರಿ, ಅದು ನಿಮ್ಮ ಕರ್ತವ್ಯ. ಅದನ್ನು ನೀವು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಟೆನ್ಷನ್ ಆಗ್ತಾ ಇದ್ದೀರಾ, ಎಂಗ್ಸೈಟಿ ಆಗ್ತಾ ಇದೆ, ಓಕೆ, ಒತ್ತಡ ಜಾಸ್ತಿ ಆಗ್ತಾ ಇದೆ, ಒಂದು ಜವಾಬ್ದಾರಿ ಇದೆ ನಿಮ್ಮ ಹೆಗಲ ಮೇಲೆ, ಆ ಜವಾಬ್ದಾರಿನ ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ನಿಮಗೆ ಈ ಮ್ಯಾರೇಜ್ ಕಮಿಟ್ಮೆಂಟಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ. ಬನ್ನಿ ನೋಡೋಣ ಟ್ಯಾರೋ ಮೂಲಕ ಏನು ಗೈಡೆನ್ಸ್ ಇದೆ ಮತ್ತೆ ನಿಮಗೆ ಅಂಥೇಳಿ ನೋಡೋಣ. ಇದು ಕಲೆಕ್ಟಿವ್ ರೀಡಿಂಗು. ಯಾರಿಗೆ ರೆಸೊನೇಟ್ ಆಗುತ್ತೆ ನೀವು ಅದನ್ನು ಪಿಕ್ ಮಾಡ್ಕೋಬೋದು, ಯಾರಿಗೆ ರೆಸೊನೇಟ್ ಆಗಲ್ಲ ಅದನ್ನ ಇಗ್ನೋರ್ ಮಾಡಿ, ಓಕೆನಾ. ಗೈಡೆನ್ಸ್ ಏನು ಬರುತ್ತೆ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ, ಓಕೆ. ಅದ್ರ ಜೊತೆಗೆ ನೀವು ಜಗಳ, ತುಂಬ ಕೋಪ, ಸಿಕ್ಕಾಪಟ್ಟೆ ಜಗಳ ಮಾಡೋದು, ಈ ಎನರ್ಜೀಸಿಂದ ಹೊರಗಡೆ ಬೇಕು. ನಿಮ್ಮ ಒಳಗಿರುವ ನೆಗೆಟಿವಿಟಿ ಏನಪ್ಪ ಅಂದರೆ ತುಂಬ ಕೋಪ. ಈ ಕೋಪವನ್ನು ನೀವು ಅವಾಯ್ಡ್ ಮಾಡಬೇಕು. ತಾಳ್ಮೆ, ಸಹನೆ ಇದನ್ನು ನಿಮ್ಮ ಒಳಗೆ ತಂದ್ಕೋಬೇಕು. ಓಕೆ, ನೋಡಿ ನಿಮ್ಮ ಒಳಗೇನೆ ಕೊರತೆ ಇದೆ, ಓಕೆ. ಇದು ಬೇರೆ ಎಲ್ಲೂ ಕೊರತೆ ಅಲ್ಲ, ಬೇರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅಲ್ಲ. ನಿಮ್ಮ ಒಳಗೆ ಕೊರತೆ ಇದೆ, ಆ ಕೊರತೆಯನ್ನು ನೀವು ನೀಗಿಸ್ಕೋಬೇಕು. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರಾ, ಓಕೆ, ಆದರೆ ನಿಮಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀರಾ, ಆ ನೇಚರ್ ಒಳ್ಳೆಯದು. ನಿಮಗೆ ಏನೇನು ಗೊತ್ತಿದೆಯೋ, ಏನೇನು ತಿಳಿದಿದೆಯೋ ಅದನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊತೀರಾ, ಒಳ್ಳೆಯದು. ಆದರೆ ನಿಮ್ಮ ಶತ್ರುಗಳಿಗೂ ನಿಮಗೆ ಗೊತ್ತಿಲ್ಲದೆ ನೀವು ಅದನ್ನು ಶೇರ್ ಮಾಡಿದಾಗ ಅವರಿಂದ ನಜರ್ ಆಗುತ್ತೆ, ಓಕೆನಾ, ದೃಷ್ಟಿ ಆಗುತ್ತೆ, ಅಥವಾ ಅವ್ರು ಹೊಟ್ಟೆ ಕಿಚ್ಚು ಪಡ್ಬೋದು. ಈ ಕಾರಣದಿಂದ ನೀವು ವೀಕ್ ಕೂಡ ಆಗ್ತೀರಾ. ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕೆಲವೊಂದು ವಿಚಾರದಲ್ಲಿ, ಓಕೆನಾ. ಎಲ್ಲ ವಿಧದಲ್ಲೂ ನಾವು ಒಳ್ಳೆಯರಾಗಿ ಇರೋಕ್ಕಾಗಲ್ಲ. ಯಾಕಂದರೆ ಒಮ್ಮೊಮ್ಮೆ ನಮ್ಮ ಎದುರಿಗೆ ಶತ್ರು ಬಂದಾಗ ಶತ್ರುವಿನ ವಿರುದ್ಧ ಹೋರಾಡಲೇಬೇಕಾಗಿರತಕ್ಕಂಥ ಪರಿಸ್ಥಿತಿ ಇರುತ್ತೆ. ಉದಾಹರಣೆಗೆ ಮಹಾಭಾರತ, ಸರಿನಾ. ಅಂಥ ಸಮಯದಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಪ್ರೊಟೆಕ್ಷನ್ ಜೊತೆಗೆ ನಿಮಗೆ ಸಪೋರ್ಟ್ ಬೇಕಾಗುತ್ತೆ. ಸಪೋರ್ಟನ್ನು ಕೇಳಿ, ನಿಮ್ಗೆ ಯಾರು ನಿಜವಾಗ್ಲೂ ಸಹಾಯ ಮಾಡ್ತಾರೋ ಅವ್ರ ಹತ್ರ ಸಹಾಯ ಪಡ್ಕೊಳ್ಳಿ, ಗುರುಗಳ ಸಹಾಯ ಪಡ್ಕೊಳ್ಳಿ, ಅಥವಾ ನಿಮ್ಮ ಹಿರಿಯರ ಸಹಾಯ ಪಡ್ಕೊಳ್ಳಿ. ಏನು ಸಿಚುವೇಶನ್ ಪ್ರಾಬ್ಲಮ್ ಏನಿದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆಯಾ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಎಮೋಷ್ನಲ್ ಇಶ್ಯೂಸ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಒಂದು ಕಷ್ಟ ಯಾವುದಕ್ಕಿದೆಯೋ ಅದಕ್ಕೆ ಸಂಬಂಧಪಟ್ಟಂಗೆ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ತಗೊಳ್ಳಿ, ಓಕೆನಾ. ಅದಕ್ಕಿಂತ ಜೊತೆಗೆ ಮೆಡಿಟೇಷನ್ ಮಾಡಬೇಕು. ನಿಮಗೆ ಮೈಂಡ್ ಪೀಸ್ ಬೇಕು, ಓಕೆನಾ, ಮೆಂಟಲ್ ಪೀಸ್ ಬೇಕು. ಹಾಗಾಗಿ ನಿಮಗೆ ಆಂತರಿಕವಾಗಿ ಶಾಂತಿ ಬೇಕು. ಅದಕ್ಕೋಸ್ಕರ ನೀವು ಮೆಡಿಟೇಷನ್ ಕಡ್ಡಾಯವಾಗಿ ಮಾಡಲೇಬೇಕು. ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟೇ ನಿಮಿಷ ನೀವು ಡೈಲಿ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಇದೂ ಅದೇ ಬರ್ತಾ ಇರೋದು. ಎಮೋಷ್ನಲಿ ಹರ್ಟ್ ಆಗಿದ್ದೀರಾ, ಓಕೆನಾ. ಇಲ್ಲಿ ಕೆಲವರಿಗೆ ಎಲ್ಲ ರೀತಿಯದು ಒಂದು ಅಬಾಂಡೆನ್ಸ್ ಇದೆ, ಅಂದರೆ ಫೈನಾನ್ಷಿಯಲ್ ಅಬಾಂಡೆನ್ಸ್ ಇದೆ, ನಿಮ್ಮ ರಿಲೇಷನ್ಶಿಪ್ ಅಬಾಂಡೆನ್ಸ್ ಇದೆ, ಅಂದರೆ ಫ್ಯಾಮಿಲಿ ಅಬಾಂಡೆನ್ಸ್ ಇದೆ, ಅಂದರೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ದಾರೆ, ಸ್ನೇಹಿತರಿದ್ದಾರೆ, ಒಂದು ಸ್ಟೆಬಿಲಿಟಿ ಇದೆ, ಓಕೆನಾ. ನೀವು ಎಲ್ಲದರಲ್ಲೂ ಯಾವುದೇ ಕೊರತೆ ಇಲ್ಲ ನಿಮಗೆ, ಓಕೆನಾ. ಊಟ ಮಾಡೋಕ್ಕೆ ಕೊರತೆ ಇಲ್ಲ, ತಿಂಡಿ ತಿನ್ನೋಕ್ಕೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ನೀವು ತಿರ್ಗಾಡಕ್ಕೆ ಹೋಗಿ ಬರೋಕ್ಕೂ ಕೊರತೆ ಇಲ್ಲ. ಅಂದರೂ ನೀವು ಮನಸ್ಸಿಂದ ಕುಗ್ಗಿದ್ದೀರಾ, ಅದರ ಅರ್ಥ ನಿಮ್ಮೊಳಗೆ ನೆಗೆಟಿವಿಟಿ ಇದೆ. ಮೇ ಬಿ ಇದರಲ್ಲಿ ತುಂಬ ಜನ ಸ್ಪಿರಿಚುವಲ್ ಜರ್ನಿಗೋಸ್ಕರನೇ ಹುಟ್ಟಿ ಬಂದಿರತಕ್ಕಂಥದ್ದು. ನೀವು ಮ್ಯಾರೇಜ್ ಆಗೋದು, ಮದುವೆ ಮಾಡ್ಕೊಳ್ಳೋದು, ಸಂಸಾರ ಮಾಡ್ಕೊಳ್ಳೋದು, ಈ ಎನರ್ಜೀಸಲ್ಲಿ ನೀವಿಲ್ಲ. ಆ ಕಾರಣದಿಂದನೇ ನಿಮಗೆ
ಅಡೆತಡೆ ಆಗ್ತಾ ಇರೋ ಸಾಧ್ಯತೆಯೂ ಇರ್ಬೋದು. ಹಾಗಾಗಿ ನಿಮಗೆ ಇಲ್ಲಿ ಸೋಲ್ ಪ್ಯೂರಿಫಿಕೇಷನ್, ನಿಮ್ಮ ಸೋಲನ್ನು ಈ ಹಿಂದಿನ ಜನ್ಮದಿಂದ ಮಾಡ್ಕೊಂಬಂದಿರ್ತಕ್ಕಂಥ ಕರ್ಮಗಳನ್ನು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಓಕೆನಾ? ಅದಕ್ಕಾಗಿ ನೀವು ಹೀಲಿಂಗ್ ಕಲೀರಿ. ಹೀಲಿಂಗ್ ಕಲ್ತಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲದಿದ್ದರೆ ಮತ್ತೆ ಮತ್ತೆ ಅಟೆಂಡ್ಮೆಂಟ್ ತೊಗೊಂಡು ಹೊಸದಾಗಿ ಕಲೀರಿ. ಯಾಕಂದರೆ ಒಬ್ಬೊಬ್ಬ ಟೀಚರು ಒಂದೊಂದು ರೀತಿಯಲ್ಲಿ ಟೀಚಿಂಗ್ ಮಾಡ್ತಾರೆ. ಸರಿನಾ? ನಿಮಗೆ ಯಾವ ಟೀಚರ್ ಹೇಳಿದ್ದು ಅನುಕೂಲ ಅನಿಸುತ್ತೋ ಆ ಟೀಚರ್ ಹತ್ರ ಕಲಿತು ನೀವು ಮುಂದೆ ಸಾಗೋಕ್ಕೆ ರೆಡಿಯಾಗಿ. ನೀವು ಇಲ್ಲಿ ಹುಟ್ಟಿರೋದೀಗ ನಿಮಗೋಸ್ಕರ, ನೀವು ಇನ್ನೊಬ್ರಿಗೋಸ್ಕರ ಹುಟ್ಟಿಲ್ಲ. ಓಕೆನಾ? ನೀವು ಸಂಸಾರ ಮಾಡೋಕ್ಕಾಗಿಯೇ ಹುಟ್ಟಿಲ್ಲ. ಆ ಕಾರಣದಿಂದ ಇಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಈ ಥರ ಮೆಸೇಜಸ್ ಸಿಗ್ತಾ ಇದೆ. ನೀವು ಬೇಕಾದರೆ ಪರ್ಸ್ನಲ್ ರೀಡಿಂಗ್ ಕೂಡ ತಗೊಂಡು ಕ್ಲಾರಿಟಿ ತಗೋಬೋದು. ಸರಿನಾ? ಇನ್ನು ಕೆಲವರಿಗೆ ಒಂದು 4 ಮಂತ್ ನಂತರ ಅಥವಾ ಒಂದು 4 ವರ್ಷದ ನಂತರ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಒಂದು 20-25% ಮೆಂಬರ್ಸು ಈ ಕಾರ್ಡನ್ನು ಯಾರು ಪಿಕ್ ಮಾಡಿದ್ದೀರಿ, ಸೊ ನಿಮಗೊಂದು 20-25 ಮೆಂಬರ್ಸ್ ಏನಿದ್ದೀರಿ ಅವರಿಗೆ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಸ್ಟೆಬಿಲಿಟಿ ಸಿಗೋ ಸಾಧ್ಯತೆ ಇದೆ. ಮ್ಯಾರೇಜ್ ಕಮಿಟ್ಮೆಂಟ್, ನೀವೇನು ಫ್ಯಾಮಿಲಿ ಕ್ರಿಯೇಟ್ ಮಾಡಬೇಕಂತಿದ್ದೀರಲ್ಲ ಅದೆಲ್ಲ ಆಗತ್ತೆ ಕೆಲವರಿಗೆ. ಓಕೆನಾ? ಇನ್ನು ಕೆಲವರಿಗೆ ಇಲ್ಲಿ ಸನ್ಯಾಸತ್ವನೇ ಜೀವನ. ಓಕೆ, ನೀವು ಇಲ್ಲಿ ಆ ಥರದ ಎನರ್ಜಿನೂ ಇದೆ ಇಲ್ಲಿ. ಓಕೆನಾ? ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆದರೆ ಅಥವಾ ಈ ಗೈಡೆನ್ಸ್ ನಿಮಗೆ ಇಷ್ಟ ಆದರೆ ಅದನ್ನು ಫಾಲೋ ಮಾಡಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ತಗೋಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ರೇಖಿ ವಿದ್ಯಾಲಯನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ ವ್ಯೂವರ್ಸ್, ಯಾರು ಪೈಲ್ 3 ಅನ್ನು ಸೆಲೆಕ್ಟ್ ಮಾಡಿದ್ದೀರಿ, ನಿಮ್ಮ ಒಂದು ಮ್ಯಾರೇಜ್ ಆಗುತ್ತೋ ಇಲ್ವೋ, ಪ್ರಪೋಸಲ್ ಬರುತ್ತೋ ಇಲ್ವೋ ಅಂತೇಳಿ ಈ ಮಂತಿಗೆ ಅಂತೇಳಿ ಕೇಳಿದವರಿಗೆ ನಿಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ಬಂದು ಹೈಲಿ ಪಾಸಿಟಿವ್ ಎಸ್ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್, ನೀವು ನಿಮ್ಮ ಲೈಫಲ್ಲಿ ಬರುವಂಥ ಪರ್ಸನ್ನು ತುಂಬ ವೆಲ್ ಸೆಟಲ್ಡ್ ಪರ್ಸನ್, ವೆಲ್ ಮೆಚ್ಯೂರ್ಡ್ ಆ್ಯಂಡ್ ನಾಲೆಡ್ಜೇಬಲ್ ಪರ್ಸನ್. ಅದ್ರ ಜೊತೆಗೆ ನಿಮಗಿಂತ ಏಜಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಓಕೆನಾ? ಒಂದು 4 ಇಯರ್ಸ್ ಅಥವಾ 6 ಇಯರ್ಸ್, 10 ಇಯರ್ಸ್, 11 ವರ್ಷ ಈ ಥರ ಗ್ಯಾಪ್ ಕೂಡ ಕಾಣುತ್ತೆ. ಆಲ್ಮೋಸ್ಟ್ ನಿಮ್ಮ ಏಜಿಗೆ ತಕ್ಕಂಗೆ ಅಷ್ಟು ಹೆಚ್ಚು ಕಮ್ಮಿ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ನನಗೊಂದು 40-50% ಅಷ್ಟು ನಿಮ್ಮ ಪಾರ್ಟ್ನರು 40 ಏಜ್ ದಾಟಿರೋರು ಕೂಡ ಇಲ್ಲಿ ನನಗೆ ಎನರ್ಜೀಸು ಕಾಣಿಸ್ತಾ ಇದೆ. ಕೆಲವ್ರದ್ದು 35, 38, 40 ಈ ಥರ ಎನರ್ಜೀಸ್ ಕಾಣ್ತಾ ಇದೆ. ಅಥವಾ ಇದು ಏಜು ನಿಮ್ಮದು ಕೂಡ ಆಗಿರೋ ಸಾಧ್ಯತೆ ಇರ್ಬೋದು. ಓಕೆನಾ? ನೀವು ಇಲ್ಲಿ ಹುಡುಗ ಆಗಿದ್ದರೂ ಕೂಡ ನೀವು ಮ್ಯಾರೇಜ್ ಆಗೋ ಪರ್ಸನ್ ಇದೆ ಅಂತಾರೆ ನಿಮಗಿಂತ ಏಜಲ್ಲಿ ದೊಡ್ಡವ್ರು ಇರ್ತಾರೆ. ಒಂದು 2-3 ಇಯರ್ಸ್ ಏಜಲ್ಲಿ ದೊಡ್ಡವ್ರು ಇರ್ತಾರೆ. ಇಲ್ಲಿ ಏನಾದ್ರು ಹುಡುಗಿರು ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ನು ಒಂದು 10 ವರ್ಷ 11 ವರ್ಷ ಏಜ್ ಗ್ಯಾಪು ಕಾಣ್ತದೆ. ಕೆಲವರಿಗೆ 4 ವರ್ಷ 6 ವರ್ಷ ಕಾಣ್ತದೆ. ಓಕೆ, ಬನ್ನಿ ಡಿಟೇಲ್ ರೀಡಿಂಗ್ ನೋಡೋಣ ಏನಿದೆ ಅಂತೇಳಿ, ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅಂತೇಳಿ. ಇಲ್ಲಿ ಏನು ಈ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ, ನೀವೆಲ್ಲರೂ ಅರ್ತ್ ಹೀಲಿಂಗ್ ಮಾಡಬೇಕು. ಮದರ್ ಅರ್ತ್ಗೆ ಯಾವಾಗಲೂ ಪ್ರೇಯರ್ ಮಾಡಬೇಕು. ರೇಖಿ ಕಲ್ತಿದ್ರೆ ಅಥವಾ ಯಾವುದೇ ಹೀಲಿಂಗ್ ಮಾಡೆಲಿಟೀಸ್ನ ಕಲ್ತಿದ್ರೆ ನೀವು ಅರ್ತ್ ಹೀಲಿಂಗ್ ಮಾಡಬೇಕು. ಗಿಡಗಳನ್ನು ನೆಡಬೇಕು. ಗಿಡಗಳಿಗೆ ನೀರನ್ನು ಹಾಕೋದು, ಲಾಲನೆ ಪಾಲನೆ ಪೋಷಣೆ ಮಾಡೋದು, ಮತ್ತು ಎಲ್ಲಿ ಆವಾಗ ಅಗತ್ಯ ಇದೆ ಆ ಜಾಗದಲ್ಲೆಲ್ಲ ನೀವು ಗಿಡ ನೆಟ್ಬಿಟ್ಟು ಸ್ವಲ್ಪ ದಿನ ಅದರ ಆರೈಕೆ ಮಾಡಿಬಿಟ್ಟು ಆಮೇಲೆ ಮಳೆಗಾಲದ ಹೊತ್ತಿಗೆ ಅದನ್ನು ಬಿಟ್ಬಿಟ್ರೆ ಆಯಿತು. ಆ ಥರನೂ ನೀವು ಮಾಡ್ಕೋಬೋದು. ಸರಿನಾ? ಈ ಒಂದು ಎನರ್ಜೀಸ್ ಇರೋರು ಮೇಷರಾಶಿ, ಸಿಂಹರಾಶಿ, ಧನುರಾಶಿಯವರು ಕೂಡ ಇದ್ದಿರ್ಬೋದು. ಮೇಷರಾಶಿ ಜಾಸ್ತಿ ಕಾಣಿಸ್ತಾ ಇದೆ. ಅಥವಾ ನೀವು ಮ್ಯಾರೇಜ್ ಆಗೋ ಪರ್ಸನ್ ಏನಿದ್ದಾರೆ ಅವರು ಮೇಷರಾಶಿಯವರು ಆಗಿರ್ಬೋದು, ಅಥವಾ ಸಿಂಹ ಧನುರಾಶಿಯವರು ಕೂಡ ಆಗಿರೋ ಸಾಧ್ಯತೆ ಇರ್ತದೆ. ಓಕೆ, ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು. ಅಂದರೆ ನಿಮಗೆ ಅಟ್ ಅ ಟೈಮ್ ಎಲ್ಲ ಬೇಕು. ನೇಮ್ ಆ್ಯಂಡ್ ಫೇಮ್ ಬೇಕು, ದುಡ್ಡು ಬೇಕು, ಮನಿ ಬೇಕು, ಓಕೆ, ಲಕ್ಸುರಿ ಲೈಫ್ ಬೇಕು, ವಜ್ರ ವೈಡೂರ್ಯ ಬಂಗಾರ ಬೇಕು, ಮನೆ ಬೇಕು. ಓಕೆನಾ? ಗ್ರೋತ್ ಬೇಕು, ಸ್ಟೆಬಿಲಿಟಿ ಬೇಕು, ಮ್ಯಾರೇಜು ಆಗಬೇಕು. ಈ ಥರ ಎನರ್ಜೀಸಲ್ಲಿ ನೀವಿದ್ದೀರಾ. ಈ ಎಲ್ಲದನ್ನು 1 ಬೈ 1 ಮಾಡ್ಕೋಬೇಕು. ಸೊ ಅದಕ್ಕಾಗಿ 1 ಬೈ ಯಾವಾಗ ಆಗುತ್ತೆ, ನೀವು ಅರ್ನಿಂಗ್ ಕಡೆಗೆ ಫೋಕಸ್ ಮಾಡಬೇಕು. ಅಂದರೆ ನೀವು ಏನು ದುಡಿಮೆ ಮಾಡ್ತಾ ಇದ್ದೀರಿ, ಏನು ಕೆರಿಯರ್ ಗ್ರೋತ್ ಮಾಡ್ಕೊತಾ ಇದ್ದೀರಿ, ಅಥವಾ ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಅಲ್ಲಿ ನೀವು ಫೋಕಸ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮಿಕ್ಕಿದ್ದೆಲ್ಲ ವಸ್ತುಗಳು ಬರ್ತದೆ. ಬಟ್ ನೀವು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡಿಕೊಂಡು ಎಲ್ಲದನ್ನು ಒಟ್ಟಿಗೆ ಬೇಕು ಅನ್ನೋ ಒಂದು ಆಸೆಯಿಂದಾಗಿ ಏನಾಗ್ತಾ ಇದೆ, ಅಥವಾ ಅದು ಅತಿ ಆಸೆಯಾಗಿ ನೀವು ನೆಗೆಟಿವಿಟಿ ಆಗ್ತಾ ಇದ್ದೀರಾ. ಆ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ಅನ್ನೋದು ಇಲ್ಲಿ ಯೂನಿವರ್ಸ್ದು ಗೈಡೆನ್ಸ್ ಇದೆ. ಯಾರಿಗೆ ಈ ಮಂತಲ್ಲಿ ನಿಮಗೆ ಪ್ರಪೋಸಲ್ ಬರ್ಬೋದು, ಅಥವಾ ಇದು ಮಂತ್ ಅಂತ ಬಂದಾಗ ನಾನೀಗ ಲೇಟಾಗಿ ಅಪ್ಲೋಡ್ ಮಾಡ್ತಿರ್ಬೋದು. ಬಟ್ ಇದೇನಪ್ಪ ಅಂದರೆ 1 ಮಂತ್ ಅಂದರೆ 30 ಡೇಸ್ ಲೆಕ್ಕಾಚಾರದಲ್ಲಿ ಇಟ್ಕೊಳ್ಳಿ. ಸರಿನಾ?
ಎಲ್ಲ ಆಸೆಗಳು ಒಟ್ಟಿಗೆ ಈಡೇರೋದಿಲ್ಲ, 1 by 1 ಆಗ್ತದೆ. ಇದು ಏನಪ್ಪ ಎನರ್ಜೀಸ್ ಬರ್ತಾ ಇದೆ, ನಿಮ್ಮೊಳಗೆ ನೀವು ಹೋರಾಡ್ತಾ ಇರೋದು ಎನರ್ಜೀಸ್ ಬರ್ತಾ ಇದೆ ಅಲ್ವಾ. ನಿಮಗೆ ಇವೆಲ್ಲ ಆಸೆಗಳು ಜಾಸ್ತಿ ಇದೆ, ಇದು ನಿಮ್ಮೊಳಗೆ, ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಜೊತೆಗೆ ನೀವೇ ಹೋರಾಡ್ತಾ ಇರೋ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ. ಆ ಕಾರಣದಿಂದ ಕೂಡ ನಿಮಗೆ ಈ ಒಂದು ಮ್ಯಾರೇಜ್ ಸ್ವಲ್ಪ ಡಿಲೇ ಆಗಿರ್ಬೋದು ಈ ಹಿಂದೆ, ಓಕೆನಾ. ಅಂದರೆ ಅಥವಾ ವೆಲ್ ಸೆಟಲ್ಡ್ ಪರ್ಸನ್ ಬೇಕು ಅಂತ ನೀವೇನು ಬಯಸಿದ್ದೀರಾ, ಆ ಪರ್ಸನ್ ಈ ಥರದ್ದೆಲ್ಲ ಎನರ್ಜಿನ ಹೊಂದಿರಬೇಕು ಅನ್ನೋದು. ಅಂದರೆ ನಿಮಗೆ ತುಂಬ ಪ್ರೀತಿನೂ ಮಾಡಬೇಕು, ಸ್ಟೆಬಲ್ ಇರಬೇಕು, ಸ್ವಂತ ಮನೆ ಇರಬೇಕು, ಗಾಡಿ ಇರಬೇಕು, ಬಂಗ್ಲಾ ಇರಬೇಕು, ನೇಮ್ ಆ್ಯಂಡ್ ಫೇಮ್ ಇರೋವಂಥ ವ್ಯಕ್ತಿಯಾಗಿರಬೇಕು. ಅವರು ಏನೇ ಸಂಪಾದನೆ ಮಾಡ್ತಾಯಿದ್ರು ಅದರಲ್ಲಿ ಯಾವಾಗಲೂ ಗ್ರೋತ್ ಇರ್ತಾ ಇರಬೇಕು. ಓಕೆ, ಯಾವಾಗಲೂ ಗಿಫ್ಟಾಗಿ ಬಂಗಾರ ಕೊಡೋ ಅಂಥದ್ದು, ಬಟ್ಟೆ ಕೊಡೋ ಅಂಥದ್ದು, ಈ ಥರದ ಎನರ್ಜೀಸು ಜಾಸ್ತಿ ಕಾಣ್ತಾ ಇದೆ ನೋಡಿ. ಇದು ಹೆಣ್ಮಕ್ಳಿಗೆ ಆಸೆ ಇದ್ದರೆ ಪರವಾಗಿಲ್ಲ, ಆದರೆ ಗಂಡ್ಮಕ್ಳು ನೀವು ಈ ಥರದ ಆಸೆ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇದು ಏನಪ್ಪ, ಸಮಾಜದಲ್ಲಿ ಗಂಡ್ಮಗನೇ ಹೆಣ್ಮಗಳನ್ನ ನೋಡ್ಕೊಳ್ಳೋ ಅಂಥದ್ದು, ಸರಿನಾ. ಹೀಗಿರುವಾಗ ನೀವು ನಿಮ್ಮ ಹೆಂಡತಿ ಆಗೋಳಿಗೆ ಇದೆಲ್ಲವನ್ನು ನೀವು ಸಂಪಾದನೆ ಮಾಡಬೇಕು. ಹೆಂಡತಿ ಆಗೋಳೆ ಬರಲಿ, ವರದಕ್ಷಿಣೆ ಅವಳೇ ಕೊಡಲಿ, ಕಾರು ಬಂಗ್ಲಾ ಎಲ್ಲ ಅವರೇ ಕೊಡಲಿ, ಹುಡುಗಿ ಮನೆಯವರೇ ಕೊಡಲಿ ಅಂತೇಳಿ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಇದು ಖಂಡಿತವಾಗ್ಲೂ ತಪ್ಪು. ಓಕೆ, ಡಿವೈನ್ ಪ್ರಕಾರನೂ ತಪ್ಪು. ಓಕೆ, ಆ ಥರ ಎನರ್ಜೀಸ್ ನೀವೇನಾದ್ರು ಇದ್ದರೆ ದಯಮಾಡಿ ಬಿಟ್ಟು, ದೇವರು ನಿಮಗೆಲ್ಲ ಕೊಟ್ಟಿದ್ದಾರೆ ಮತ್ತು ಹುಡುಗಿ ಕಡೆಯಿಂದ ಬರಲಿ ಅಂತೇಳಿ ಏನಾದ್ರು ಯೋಚನೆ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಹತ್ರ ಇಲ್ಲದೇ ಇದ್ದರೂ ಹುಡುಗಿ ಕಡೆಯಿಂದ ಮ್ಯಾರೇಜ್ ಆಗಿದ ತಕ್ಷಣ ಸಿಗಲಿ ಅಂತ ಏನಾದ್ರು ಯೋಚನೆ ಮಾಡ್ತಾಯಿದ್ರೆ ಇದು ತಪ್ಪು. ಈ ಎನರ್ಜೀಸಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಯೂನಿವರ್ಸಿಂದ ಗೈಡೆನ್ಸ್ ಇದೆ, ಓಕೆನಾ. ಮತ್ತು ಇಲ್ಲಿ ಕೆಲವೊಬ್ಬರು ರಿಲೇಷನ್ನಲ್ಲಿ ಅಂದರೆ ರಕ್ತ ಸಂಬಂಧದಲ್ಲಿ ಮ್ಯಾರೇಜ್ ಆಗೋಕ್ಕೋಸ್ಕರನೂ ಕೂಡ ಜಗಳ ಆಡ್ತಾ ಇರೋ ಎನರ್ಜಿ ಕಾಣ್ತಾ ಇದೆ. ದಯಮಾಡಿ ರಕ್ತ ಸಂಬಂಧದಲ್ಲಿ ಮ್ಯಾರೇಜ್ ಆಗೋದು ಬೇಡ, ಓಕೆನಾ. ನಿಮ್ಮ ರಕ್ತ ಸಂಬಂಧ, ಅದು ಮಾವನ ಮಕ್ಕಳು, ಅತ್ತೆ ಮಕ್ಕಳು, ದೂರ ಸಂಬಂಧನೋ, 5 ಜನರೇಷನು 7 ಜನರೇಷನ್ ಗ್ಯಾಪಲ್ಲಿರೋ ಅಂಥ ಸಂಬಂಧ ಆಗಿದ್ದರೂ ಕೂಡ ಅಲ್ಲಿ ಮ್ಯಾರೇಜ್ ಕೂಡ ಆಗಬಾರ್ದು ಅನ್ನೋದು ಕೂಡ ಇಲ್ಲಿ ಮೆಸೇಜಸ್ ಇದೆ. ಇನ್ನು ನೀವು ಹೊರಗಡೆಯಿಂದ ಯಾವುದೇ ವ್ಯಕ್ತಿಯನ್ನು ಮ್ಯಾರೇಜ್ ಕೂಡ ಆಗಬಹುದು, ಅದರಿಂದ ನಿಮಗೆ ಮುಂದೆ ಲೈಫಲ್ಲಿ ಚೆನ್ನಾಗಿರ್ತದೆ ಅಂಥೇಳಿ ಕೂಡ ಮೆಸೇಜ್ ಬರ್ತದೆ. ಅದ್ರ ಜೊತೆಗೆ ನೀವು ಇದನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಗೈಡೆನ್ಸ್ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ರೆಸನೇಟ್ ಆಗಿದ್ರೆ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ, ಇದು ರೆಸನೇಟ್ ಆಗಿದ್ದರೆ, ಈ ಗೈಡೆನ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ರೇಖಿ ವಿದ್ಯಾಲಯವನ್ನು ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ವಿವರ್ಸ್, ಯಾರೆಲ್ಲ ಫೈಲ್ 4 ಸೆಲೆಕ್ಟ್ ಮಾಡಿದ್ರಿ ಎಸ್ ಆರ್ ನೋ ಕ್ವಶನಲ್ಲಿ, ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಆಗತ್ತಾ, ಅಥವಾ ಈ ಮಂತಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುತ್ತಾ, ಅಥವಾ ಪ್ರಪೋಸಲ್ ಬರ್ತದಾ ಅಂತೇಳಿ ಏನಾದರೂ ನೀವು ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದು ಎಸ್ ಆಗಿತ್ತು. ಅದು ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಹುಡುಗರು ನೀವೇನಾದರೂ ಈ ಒಂದು ರೀಡಿಂಗ್ ನೋಡ್ತಾ ಇದ್ದರೆ ನೋಡಿ, ಇದು ಕಲೆಕ್ಟಿವ್ ರೀಡಿಂಗು, ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟನ್ನ ಪಿಕ್ ಮಾಡಿ, ರೆಸನೇಟ್ ಆಗಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡಿ ಅಥವಾ ಅದನ್ನು ಬಿಟ್ಟು ಹಾಕಿಬಿಡಿ. ಇಲ್ಲಿ ಏನಪ್ಪ ಅಂದರೆ, ನಿಮ್ಮ ಲೈಫಲ್ಲಿ ಬರುವಂತಹ ಹೆಣ್ಮಗಳೇನಿದ್ದಾಳೆ, ನಿಮ್ಮ ವೈಫಾಗಿ ಬರುವಂತಹ ವ್ಯಕ್ತಿ, ಅಥವಾ ನೀವೇನಾದರೂ ಲವ್ ಮಾಡ್ತಾಯಿದ್ರೆ ನಿಮ್ಮ ಆ ಪರ್ಸನ್ ಎನರ್ಜಿ ಏನಪ್ಪ ಅಂದರೆ, ಅವಳು ತುಂಬ ಸ್ಟ್ರಾಂಗ್ ಲೇಡಿ. ಓಕೆ, ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ವೈಸು ತುಂಬಾ ಸ್ಟ್ರಾಂಗ್ ಇರೋಂತಹ ವ್ಯಕ್ತಿ. ತುಂಬ ಸ್ಟ್ರಾಂಗ್ ಡಿಸಿಷನ್ ತೊಗೊತಾರೆ ಮತ್ತು ಕರೆಕ್ಟ್ ಡಿಸಿಷನ್ ತೊಗೊಳ್ತಾರೆ. ಏನೇ ತೊಗೊಂಡ್ರು ರೈಟ್ ಡಿಸಿಷನ್ ಮತ್ತು ರೈಟ್ ಆ್ಯಕ್ಷನ್ ತೊಗೊಳ್ಳೋವಂತಹ ಪರ್ಸನ್. ಜೊತೆಗೆ ಅವರು ಪ್ರಾಣಿಗಳನ್ನು, ಪೆಟ್ಸ್ಗಳನ್ನು, ಪಕ್ಷಿಗಳನ್ನು, ಅರ್ಥನ್ನು ಲವ್ ಮಾಡುವಂತಹ ಎನರ್ಜಿ, ಮತ್ತು ಅವರು ಅವರ ಒಂದು ಫ್ಯಾಮಿಲಿನ ತುಂಬ ಲವ್ ಮಾಡುವಂಥದ್ದು, ತುಂಬ ಕೇರಿಂಗ್ ಇರೋವಂತಹ ಸ್ಟ್ರಾಂಗ್ ಲೇಡಿ ಆಗಿರ್ತಾರೆ. ಇನ್ನು ಇಲ್ಲಿ ನೀವು ಲೇಡೀಸೇ ನೋಡ್ತಾ ಇದ್ರು, ನಿಮ್ಮ ಎನರ್ಜೀಸ್ ಕೂಡ ಇದೇ ರೀತಿಯಾಗಿ ಇರ್ತದೆ, ಓಕೆನಾ. ಆ್ಯಂಡ್ ತುಂಬ ಲವ್ ಮಾಡೋ ಎನರ್ಜಿ, ಹಾನೆಸ್ಟಾಗಿ ಮಾಡುವಂತಹ ಎನರ್ಜಿ, ಲಾಯಲ್ ಆಗಿ ಪ್ರೀತಿಯನ್ನು ಮಾಡುವಂತಹ ಎನರ್ಜಿ, ಜೊತೆಗೆ ಯಾವುದೇ ಸಂಬಂಧವನ್ನು ಮಾತು ಕೊಟ್ಟರೆ ಅದನ್ನು ನಿಭಾಯಿಸುವಂತಹ, ಲಾಂಗ್ ಟರ್ಮ್ ನಿಭಾಯಿಸುವಂತಹ ವ್ಯಕ್ತಿ ಇವರಾಗಿದ್ದಾರೆ, ಓಕೆನಾ. ನೀವು ಗಂಡ್ಮಕ್ಳಾಗಿದ್ದರೆ ಹೆಣ್ಮಕ್ಳು ಥರ ಇದು ಮಾಡಿ, ಹೆಣ್ಮಕ್ಳಾಗಿದ್ದರೆ ಗಂಡ್ಮಕ್ಳು ನಿಮ್ಮ ಲೈಫಲ್ಲಿ ಈ ರೀತಿಯ ಎನರ್ಜಿಯಲ್ಲಿ ಇರ್ತಾರೆ. ಅಂದರೆ ನೀವು ಹೆಣ್ಮಕ್ಳು ನೋಡ್ತಾ ಇದ್ದರೆ ನಿಮ್ಮ ಗಂಡ್ಮಕ್ಳಲ್ಲಿ ಸ್ವಲ್ಪ ಫೆಮಿನೈನ್ ಎನರ್ಜಿ ಇರುತ್ತೆ. ಆ ಕಾರಣದಿಂದ ನಿಮ್ಮ ಪರ್ಸನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಸಮಸ್ಯೆಗೆ ಸ್ಪಂದಿಸುವಂತಹ ವ್ಯಕ್ತಿ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಹಾರ್ಡ್ ವರ್ಕ್, ಓಕೆ, ತುಂಬಾ ಹಾರ್ಡ್ ವರ್ಕ್ ಮಾಡೋವಂಥ ವ್ಯಕ್ತಿ. ಓಕೆ, ಫೈನಾನ್ಷಿಯಲಿ ಹಾರ್ಡ್ ವರ್ಕ್ ಮಾಡೋವಂಥ ವ್ಯಕ್ತಿ. ಸಂಬಂಧ ಇದ್ದರೆ, ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ಕೆಟ್ಟೋಯ್ತು, ಸ್ವಲ್ಪ ಸಡಿಲ ಆಯ್ತಂದರೆ ಅದನ್ನು ಕೂಡಿಸೋ ಅಂತಹ ವ್ಯಕ್ತಿ, ಓಕೆನಾ. ಅಂದರೆ ಪರಿವಾರವನ್ನು
ಬೆಸ್ದು ಇಟ್ಕೊಳ್ಳೋವಂತಹ ವ್ಯಕ್ತಿ, ಪರಿವಾರಕ್ಕೋಸ್ಕರ ತುಂಬ ಶ್ರಮ ಪಡುವಂತಹ ವ್ಯಕ್ತಿ. ಅವರು ಅವರ ಕೆರಿಯರಲ್ಲೂ ಶ್ರಮ ಪಡ್ತಾರೆ, ಅಥವಾ ನೀವಾಗಿರ್ಬೋದು, ನಿಮ್ಮ ಫ್ಯೂಚರ್ ಸ್ಪಾಸ್ ಆಗಿರ್ಬೋದು, ಅವರು ಶ್ರಮವನ್ನು ಪಡುವಂತಹ ವ್ಯಕ್ತಿ. ಒಂದು ಪಕ್ಷ ಅವ್ರು ಏನಾದ್ರು ಇವಾಗ ಬಡತನದಲ್ಲಿದ್ದರೂ ಕೂಡ ಅವ್ರು ತುಂಬಾ ಶ್ರಮ ಪಟ್ಟು ಮುಂದೆ ಒಳ್ಳೆಯ ರೀತಿಯಲ್ಲಿ ಸ್ಟೆಬಲ್ ಆಗೋಕ್ಕೆ, ಗ್ರೋತ್ ಆಗೋಕ್ಕೆ ಎಲ್ಲ ರೀತಿಯಲ್ಲೂ ಇದು ಮಾಡ್ತಾರೆ. ಅವ್ರು ನಿಮ್ಮ ಮೇಲೇ ಡಿಪೆಂಡ್ ಆಗಿರೋದಿಲ್ಲ. ಹೆಣ್ಮಕ್ಳಾಗಿದ್ರೆ ಗಂಡು ಮಕ್ಕಳ ಡಿಪೆಂಡ್ ಆಗಿರೋದಿಲ್ಲ, ಗಂಡು ಮಕ್ಕಳಾಗಿದ್ರೆ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿರಲ್ಲ. ತಮ್ಮ ಜವಾಬ್ದಾರಿನ ತಾವೇ ನಿಭಾಯಿಸುವಂತಹ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಓಕೆನಾ. ಧರ್ಮ ಕರ್ಮದಲ್ಲಿ ತುಂಬ ಆಸಕ್ತಿ ಮತ್ತು ದೇವರಲ್ಲಿ ಆಸಕ್ತಿ ಇರೋಂತಹ ವ್ಯಕ್ತಿ. ಜೊತೆಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ತುಂಬ ಇರುತ್ತೆ. ಓಕೆನಾ. ಅವರಿಗೆ ಕೆಲವೊಮ್ಮೆ ಫ್ಯೂಚರ್ ಬಗ್ಗೆನೂ ಗೊತ್ತಾಗ್ತಾ ಇರುತ್ತೆ. ಅಂಥ ಎನರ್ಜಿ ಇದು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಈ ಮಂತ್ ಅಂದಾಗ ಒಂದು 30 ಡೇಸ್ ಲೆಕ್ಕಾಚಾರ ಇಟ್ಕೊಳ್ಳಿ. ಓಕೆ. ಈ ಮಂತಲ್ಲಿ ಪ್ರಪೋಸ್ ಮಾಡ್ತಾರೆ, ಬರ್ತದೆ. ನೀವೇನಾದ್ರು ಲವರ್ಸ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಪ್ರಪೋಸ್ ಮಾಡ್ತಾರೆ, ಅಥವಾ ನೀವು ಪ್ರಪೋಸ್ ಮಾಡ್ಬೇಕಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಇಲ್ಲ ಯಾರಾದರೂ ನಿಮಗೇನು ಲವರ್ ಇಲ್ಲ, ಏನೂ ಇಲ್ಲ, ದೊಡ್ಡವರು ಹಿರಿಯರು ನೋಡಿದ ಮ್ಯಾರೇಜ್ ಬೇಕು ಅಂದರೆ, ಸೊ ಖಂಡಿತವಾಗ್ಲೂ ಈ ಒಂದು ಮಂತಲ್ಲಿ ಪ್ರಪೋಸಲ್ಸ್ ಬರ್ತದೆ, ಮ್ಯಾರೇಜ್ ಫಿಕ್ಸ್ ಆಗ್ತದೆ. ಕೆಲವರಿಗೆ ಇಲ್ಲಿ ಎಂಗೇಜ್ಮೆಂಟ್ ಆಗ್ತದೆ, ಇನ್ನು ಕೆಲವರಿಗೆ ಈ ಮಂತಲ್ಲೇ ಮ್ಯಾರೇಜ್ ಕೂಡ ಆಗ್ತಾ ಇದೆ. ಯಾರೋ ಈಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಈಗ ಆಲ್ರೆಡಿ ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು, ಅಥವಾ ಈ ಮಂತಲ್ಲಿ ಕೆಲವ್ರದ್ದು ಮ್ಯಾರೇಜ್ ಇದ್ದರೆ ಖಂಡಿತವಾಗ್ಲೂ ಅದು ಈ ಮಂತಲ್ಲಿ ಮ್ಯಾರೇಜ್ ಆಗ್ತಾ ಇದೆ ಅಂಥೇಳಿ ಬರ್ತಾ ಇದೆ. ತುಂಬ ನೇಮ್ ಆ್ಯಂಡ್ ಫೇಮಸ್ ಆಗಿರೋಂಥವ್ರು, ಅಥವಾ ಜಾಬಲ್ಲಿರೋಂಥವ್ರು, ಗೌರ್ಮೆಂಟ್ ಜಾಬಲ್ಲಿರೋಂಥವ್ರು. ಓಕೆ. ಕೆಲವರು ಆರ್ಮಿಯಲ್ಲಿ, ಪೊಲೀಸಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್. ಓಕೆ. ಗೌರ್ಮೆಂಟ್ ಸರ್ವೆಂಟು ಜಾಸ್ತಿ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಓಕೆ. ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಕೂಡ ಹೋಗಬೇಕು. ನೋಡಿ, ಇಲ್ಲಿ 10 ಆಫ್ ಕಪ್ಸ್ ಇದೆ. ಸೊ ನೀವು ಈ ಪರ್ಸನ್ ಜೊತೆಗೆ ನೀವೇನಾದರೂ ಇಂಥ ವ್ಯಕ್ತಿ ಜೊತೆಗೆ ಆಲ್ರೆಡಿ ನೀವು ನಿಮ್ಮ ಪರ್ಸನ್ ಜೊತೆ ಕಮಿಟೆಡ್ ಇದ್ದರೆ, ಆ ವ್ಯಕ್ತಿ ಜೊತೆಗೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗ್ಬೋದು. ಹ್ಯಾಪಿ ಫ್ಯಾಮಿಲಿ ನಿಮ್ದು ಆಗ್ತದೆ. ಯಾರು ನಿಮ್ಮ ತಂದೆ ತಾಯಿಗಳು ಅಥವಾ ಹಿರಿಯರು ಗುರ್ತು ಮಾಡುವಂತಹ ವ್ಯಕ್ತಿನ ಮದುವೆಯಾಗಿ ಚೆನ್ನಾಗಿರ್ತೀನಿ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿರ್ತೀರ. ಈ ಒಂದು ವಿಡಿಯೋ, ಈ ಒಂದು ಗೈಡೆನ್ಸು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಖಂಡಿತವಾಗ್ಲೂ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ನಿಮ್ಮ ಲೈಕ್, ನಿಮ್ಮ ಶೇರಿಂದ ನಾನು ಹೆಚ್ಚು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತದೆ. ಇಲ್ಲದಿದ್ದರೆ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಲ್ವ, ಗೈಡೆನ್ಸ್ ಕೊಡೋಕ್ಕೆ. ಅದು ಫ್ರೀ ಫ್ಲೋ ಅಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಓಕೆನಾ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೂ ಹೆಲ್ಪ್ ಆಗುತ್ತೆ ಅಂದಮೇಲೆ ಇನ್ನೊಬ್ರಿಗೂ ಹೆಲ್ಪ್ ಆಗೋಕ್ಕೆ ಮಾಡಿ. ಅದನ್ನೇ ಡಿವೈನ್ ಬಯಸೋದು. ನೀವು ನಿಮಗೆ ಮಾತ್ರ ಅಲ್ಲ, ಇನ್ನೊಬ್ರಿಗೂ ಒಳ್ಳೇದು ಬಯಸ್ತೀರ ಇಲ್ವಾ ಅನ್ನೋದನ್ನು ಕೂಡ ನಿಮ್ಮ ಪರೀಕ್ಷೆ ಆಗಿರ್ತದೆ. ಸರಿನಾ. ಓಕೆ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಆಲ್.